ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಡ್ಯಾಡಿ 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 ಬಂದೆ ಪುಟ್ಟ. ಏನು? ಕಣ್ಮುಚ್ಚಿ ಯಾಕೆ? ಕಣ್ಮುಚ್ಚಿ ಹೇಳ್ತೀನಿ. ಸರಿ. ಹ್ಯಾಪಿ ಫಾದರ್ಸ್ ಡೇ. ಓ ಥ್ಯಾಂಕ್ ಯು ವೆರಿ ಮಚ್. ನೋಡು, ಬೇಗ ಹೋಗಿ ರೆಡಿ ಆಗು. ಹೊರಗಡೆ ಹೋಗೋಣ, ಸರಿನಾ? ಆಯ್ತು ಡ್ಯಾಡಿ. ನಡಿ. ಪಪ್ಪ ಟ್ರೀಟ್ ನಂದೆ. ಓಕೆ. ವೈಷ್ಣವಿ, ಯಾಕೆ ಸರ್ ಬೇಜಾರಲ್ಲಿ ಕೂತಿದ್ರಿ? ಏನಿಲ್ಲಮ್ಮ, ಹೀಗೆ ಏನೋ ಹಳೆ ನೆನಪುಗಳು. ಸರ್, ಇದು ನಿಮಗೆ. ಏನಿವತ್ತು ಸ್ಪೆಷಲ್ಲು? ಇವತ್ತು ಫಾದರ್ಸ್ ಡೇ. ನೀವು ನನಗೆ ಮಗಳ ಸ್ಥಾನ ಕೊಟ್ಟಿದ್ದೀರಾ, ಹಾಗಿದ್ಮೇಲೆ ನಾನು ನಿಮ್ಗೆ ತಂದೆ ಸ್ಥಾನ ಕೊಡಬೇಕಲ್ವಾ? ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ಬಾಮ್ಮ, ಬಾ ಕೂತ್ಕೋ ಬಾ. ಹೇಗಿದ್ದೀರಾ ಸರ್? ನೋಡಮ್ಮ, ಹೀಗಿದ್ದೀನಿ. ಒಂದು ನಿಮಿಷ. ಇದು ನನ್ನ ಕಡೆಯಿಂದ ನಿಮಗೆ ಫಾದರ್ಸ್ ಡೇಗೆ ಸಣ್ಣ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ನೀನು ಬಂದಿದ್ದು ನಂಗೆ ತುಂಬ ಸಂತೋಷ ಆಗಿದೆಯಮ್ಮ. ಪ್ರತಿ ವರ್ಷ ಫಾದರ್ಸ್ ಡೇ ದಿವಸ ನನ್ನ ಮಗಳು ಹೀಗೆ ವಿಶ್ ಮಾಡ್ತಾ ಇದ್ಲು. ಅವಳು ಕೂಡಿಟ್ಟಿದ್ದ ದುಡ್ಡಲ್ಲಿ ನನಗೆ ಗಿಫ್ಟ್ ಕೊಡ್ತಾ ಇದ್ಲು, ಗ್ರೀಟಿಂಗ್ಸ್ ಕೊಡ್ತಾ ಇದ್ಲು. ಆಗಲೇ ಅದನ್ನೇ ನೆನಪು ಮಾಡ್ಕೊಳ್ತಾ ಇದ್ನಮ್ಮ. ಅಷ್ಟರಲ್ಲಿ ನೀನು ಬಂದೆ. ಒಂದು ಕ್ಷಣ ನನ್ನ ಮಗಳೇ ವಾಪಸ್ ಬಂದ್ಬಿಡ್ಲೇನೋ ಅಂತ ಅನ್ನಿಸ್ತು. ನಂಗೆ ತುಂಬ ಖುಷಿ ಆಗ್ತಾ ಇದೆಯಮ್ಮ. ಥ್ಯಾಂಕ್ ಯು ವೆರಿ ಮಚ್. ನಾನು ಕೊಟ್ಟಿರೋ ಗಿಫ್ಟ್ ಏನು ಅಂತ ನೋಡಿದ್ರೆ ನಿಮ್ಗೆ ಇನ್ನೂ ಸಂತೋಷ ಆಗುತ್ತೆ. ಏನಿದೆ ಅಂತ ನೋಡಲ್ವಾ? ಓಹ್, ಖಂಡಿತ ನೋಡ್ತೀನಮ್ಮ. ನನ್ನ ಮಗಳ ಫೋಟೋ ನಿನಗೆಲ್ಲಿ ಸಿಕ್ತು ಈ ಫೋಟೋ? ನೆನ್ನೆ ಒಂದು ವೆಬ್ಸೈಟಲ್ಲಿ ನಿಮ್ಮ ಬಗ್ಗೆ ಓದ್ತಿದ್ದೆ. ಅದರಲ್ಲಿ ನಿಮ್ಮ ಮಗಳ ಬಗ್ಗೆನೂ ಬರೆದಿದ್ರು. ಅವ್ರ ಫೋಟೋ ಇತ್ತು. ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಹಾಕ್ಸ್ಕೊಂಡು ತೊಗೊಂಡು ಬಂದೆ. ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ನೀನು ನನ್ನ ಮಗಳೇ. ನನ್ನ ಮನಸ್ಸಲ್ಲಿ ದಾಸೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಮ್ಮ. ನನ್ನ ಮಗಳ ಫೋಟೋ ದಿನ ನನ್ನ ಮುಂದೆನೇ ಇಟ್ಕೊಂಡಿದ್ದೆ.
ಅವಳು ನೆನಪು ಬಂದಾಗೆಲ್ಲ ಅದನ್ನೇ ನೋಡ್ತಾ ಇದ್ದೆ. ಆದರೆ ನಾನು ಆಸ್ಪತ್ರೆಯಿಂದ ವಾಪಸ್ ಬರೋಷ್ಟರಲ್ಲಿ ಆ ಫೋಟೋ ಕಾಣಿಸ್ಲಿಲ್ಲ. ಎಲ್ಲಿ ಅಂತ ನಮ್ಮ ಅಣ್ಣನ ಮಕ್ಕಳನ್ನ ಕೇಳಿದಾಗ ಅವರು, ನೀವು ದಿನಾ ಫೋಟೋ ಮುಂದೆ ಅಳ್ತೀರಾ, ಹಾರ್ಟ್ ಪೇಷಂಟು, ಎಮೋಷ್ನಲ್ ಆಗೋದು ಒಳ್ಳೇದಲ್ಲ ಅಂಥೇಳಿ ನಾವೇ ತೆಗೆದಿಟ್ಟಿದ್ದೀವಿ ಅಂತಂದರು. ಎಷ್ಟು ಕೇಳಿದ್ರು ನನ್ನ ಮಗಳ ಫೋಟೋ ನನಗೆ ಕೊಡಲಿಲ್ಲಮ್ಮ. ತುಂಬ ಸಂಕಟ ಆಗೋಯ್ತು ನನಗೆ. ಸರ್, ಪ್ಲೀಸ್ ಸರ್, ಕಂಟ್ರೋಲ್ ಯುವರ್ ಸೆಲ್ಫ್. ಸಾರಿ ಮಾ. ಇನ್ನೊಂದು ವಿಷಯ ಪುಟ್ಟ, ನಮ್ಮ ಅಣ್ಣನ ಮಕ್ಕಳು ನನ್ನ ಮಗಳ ಫೋಟೋನ ನಾನು ಕಾಣಿಸ್ದಿರೋ ಹಾಗೆ ಮುಚ್ಚಿಟ್ಟಿದ್ದು ನನ್ನ ಮೇಲಿನ ಕನ್ಸನ್ಗೋಸ್ಕರ ಅಲ್ಲ. ಮತ್ತೆ ಒಂದಿನ ಮಹೇಶ ಕುಡ್ಕೊಂಡು ಮನೆಗೆ ಬಂದಿದ್ದಂತೆ. ತೂರಾಡ್ತಾ ಒಳಗೆ ಬಂದಾಗ ಅವನ ಕೈ ನನ್ನ ಮಗಳ ಫೋಟೋಗೆ ತಾಗಿ ಕೆಳಗೆ ಬಿದ್ದು ಹೊಡೆದೋಯ್ತು. ಅದ್ರ ಗಾಜು ಅವನ ಕೈ ಚುಸ್ತು. ಸಿಟ್ಟಿನಿಂದ ಆ ಫೋಟೋ ಫ್ರೇಮ್ನ ಎತ್ತಿ ಆಚೆ ಬಿಸಾಕ್ತ. ನಂಗೆ ತುಂಬ ನೋವಾಯ್ತಮ್ಮ. ನನ್ನ ಮಗಳ ನೆನಪಿಗಿದ್ದಿದ್ದು ಅದೊಂದೇ ಫೋಟೋ, ಅದು ಇಲ್ಲದ ಹಾಗಾಯ್ತಲ್ಲ ಅಂತ ತುಂಬ ಬೇಸರ ಆಯ್ತಮ್ಮ. ಅಷ್ಟರಲ್ಲಿ ಈ ಫೋಟೋ ನನಗೆ ಕೊಟ್ಟೆ ನೀನು. ನನಗೆ ತುಂಬ ಸಂತೋಷ ಆಗ್ತಾ ಇದೆಯಮ್ಮ. ನೋಡಿ, ನೀವು ಮತ್ತೆ ಅಳ್ತಿದ್ದೀರಾ. ನಾನು ನಿಮಗೆ ಈ ಫೋಟೋ ತಂದು ಕೊಟ್ಟಿರೋದು ನೀವು ಹಳೆ ನೆನಪನ್ನೆಲ್ಲ ನೆನೆಸ್ಕೊಂಡು ಅಳಕ್ಕಲ್ಲ. ನನ್ನಲ್ಲಿ ನಿಮ್ಮ ಮಗಳನ್ನ ಕಾಣ್ತೀನಿ ಅಂತ ಹೇಳಿದ್ದೀರಾ, ಮತ್ತೆ ಯಾಕಳು? ನಾನಿದ್ದೀನಲ್ವಾ. ಇನ್ನು ಮುಂದೆ ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ಭಾಷಣ ಬಿಡಿ ಬಿಂಗಾರೆ, ಭಾಷಣ ಬೇಡ. ನೋಡಿ, 7 ಜನರ ಸಾವು ಯಾವುದೋ ಕಾಯಿಲೆಯಿಂದ ಆಯಿತು ಅಂತ ತಾವು ಹೇಳ್ತೀರಿ. ಆಲ್ಬರ್ಟ್ ಶಿಕಾಗೋ ಕಂಪನಿಯ ಮುಖ್ಯಸ್ಥರಲ್ಲಿ ತಾವು ಆ ಸಮಯದಲ್ಲಿ ಈ ರಾಜ್ಯದ ಗೃಹ ಮಂತ್ರಿ ಕೂಡ ಆಗಿದ್ರಿ ಮತ್ತು ದೇವಸಾಗರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವ ಕೂಡ ಆಗಿದ್ರಿ. 7 ಜನ ಸತ್ತಿದ್ದಾರೆ ತಮ್ಮ ಲ್ಯಾಬ್ನಿಂದ ಅಂತ ಆರೋಪ ಬಂದಾಗ ಆರೋಪದಿಂದ ಮುಕ್ತರಾಗೋದು ತಮ್ಮ ಪ್ರಥಮ ಕರ್ತವ್ಯ ಆಗಿತ್ತು. ಅದಕ್ಕಾಗಿ ತಾವು ತನಿಖೆಯನ್ನು ಮಾಡಿಸಬೇಕಾಗಿತ್ತು. ಈ 7 ಜನ ಯಾತಕ್ಕೆ ಸತ್ರು ಅನ್ನೋದ್ರ ಬಗ್ಗೆ ತನಿಖೆ ಏನಾದರೂ ಮಾಡಿಸಿದ್ರ? ತನಿಖೆ ಮಾಡಿಸ್ತೆ, ರಿಪೋರ್ಟು ಬಂದಿದೆ. ಈ 7 ಜನರ ಸಾವಿಗೂ ನಮ್ಮ ಲ್ಯಾಬ್ಗೂ ನಾವು ಉಪಯೋಗಿಸಿದ ರಾಸಾಯನಿಕಗಳಿಗೂ ಯಾವುದೇ ವಿಧವಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಅದೇನೋ ಅವ್ರ ದೇಹದಲ್ಲಿ ರಕ್ತ ಹೆಪ್ಪುಕಟ್ಟತ್ತಲ್ಲ, ರಕ್ತ ಮೊಸರಾಗುವಂತ ಕಾಯಿಲೆ ಬರುತ್ತಲ್ಲ, ಅದು ಬಂದಿತ್ತಂತೆ. ಅದಕ್ಕೋಸ್ಕರ ಅವ್ರು ಸತ್ತಿದ್ದಾರೆ. ನನಗೂ ಆ 7 ಜನರ ಸಾವಿಗೂ ಯಾವುದೇ ವಿಧವಾಗಿರ್ತಕ್ಕಂಥ ಸಂಬಂಧ ಇಲ್ಲ. 2008ರಲ್ಲಿ ಅಮೆರಿಕಾದ WFG ಮತ್ತು DG, ವಾರ್ ಫಾರ್ ಗ್ರೀನ್ ಮತ್ತು ಡ್ರೀಮ್ಸ್ ಫಾರ್ ಗ್ರೀನ್ ಕಂಪನಿಯವರು ಆಲ್ಬರ್ಟ್ ಶಿಕಾಗೋ ಕಂಪನಿ ಮೇಲೆ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ನವರು FBS ಮತ್ತು FDS ಮೂಲಕ ತನಿಖೆ ಮಾಡಿಸಿದ್ರು ಅಂತ ಹೇಳಿದ್ನಲ್ಲ, ಆಗ ಜೀವನಾಶಗಳಾಯಿತು ಅನ್ನೋದರ ವಿಚಾರ ತನಿಖೆ ನಡೀತು. ಅದರ ತನಿಖೆಯ ವರದಿಗಳನ್ನು ಪ್ರಪಂಚದ ಎಲ್ಲ ಮ್ಯಾಗಝೈನ್ಸು ಕ್ಯಾರಿ ಮಾಡಿದ್ರು. ನೋಡಿ, ಅದರಲ್ಲಿ ಮುಖ್ಯವಾದದ್ದು ನೋಡಿ, ಯೂಜಿನ್ ಹಾರ್ವೆ ವಾರಿಂಗ್ ಸ್ಮಾಲ್ ಕಂಟ್ರೀಸ್ ಅಂಡ್ ಸಪ್ಲೈ ಆಫ್ ಆರ್ಮ್ಸ್, ಇದರಲ್ಲಿ ಕೂಡ ಅದನ್ನು ಕ್ಯಾರಿ ಮಾಡಿದ್ರು.
ನೋಡಿ, ಇದರಲ್ಲಿ ಅವರು ಬರೀತಾರೆ, ಆ ಸತ್ರಲ್ಲ, ಅಲ್ಲಿ ರೂಸ್ವೆಲ್, ಸ್ಯಾಂಡಿಯಾಗೋ, ಅಟ್ಲಾಂಟಾ ಮತ್ತು ಶಿಕಾಗೋ ಇವುಗಳ ಸುತ್ತ ಸತ್ತ ಸುಮಾರು 17 ಜನರ ಸಾವು ಕೂಡ ಒಂದೇ ಥರ ಆಗಿತ್ತು. ರಕ್ತ ಹೆಪ್ಪುಗಟ್ಟಿ ಮೊಸರು ಥರ ಆಗಿತ್ತು, ಕರ್ಡಿಂಗ್ ಆಫ್ ದಿ ಬ್ಲಡ್. ಮತ್ತು ಹೃದಯಕ್ಕೆ ರಕ್ತದ ಸರಬರಾಜು ಆ ರಕ್ತ ಮೊಸರು ಥರ ಆಗಿರೋದ್ರಿಂದ ನಿಂತು ಹೋಯಿತು, ಹೃದಯ ಕ್ರಿಯೆ ನಿಂತು ಹೋಯಿತು ಅಂತ ಹೇಳಿಬಿಟ್ಟು ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ತಾವು ಕೂಡ ಈಗ ತಾನೇ ಹೇಳಿದ್ರಿ ಭಿಂಗಾ ಸಾಹೇಬ್ರೆ, ತಾವು ತನಿಖೆ ಮಾಡಿಸಿದ್ರಿ ತಮ್ಮ ಲ್ಯಾಬೊರೇಟರಿ ಸುತ್ತಮುತ್ತ 7 ಜನ ಸತ್ತಾಗ ಅವರ ರಕ್ತ ಕೂಡ ಮೊಸರಿನ ಥರ ಆಗಿತ್ತು, ರಕ್ತ ಹೆಪ್ಪುಗಟ್ಟಿತ್ತು, ಹೃದಯಕ್ಕೆ ರಕ್ತದ ಸರಬರಾಜು ನಿಂತೋಗಿ ಅವರು ಸತ್ರು. ಅದೆಂಥದ್ದೋ ಕಾಯಿಲೆ ಅಂತ ಹೇಳಿದ್ರು. ಅಂಥದ್ದೇ ಕಾಯಿಲೆ ಈ ಲ್ಯಾಬ್ನ ಸುತ್ತಮುತ್ತ ಕೂಡ ಬರುತ್ತೆ. ಅಂದರೆ ಅಲ್ಲಿ ನಡೀತಾ ಇದ್ದ ಪ್ರಯೋಗಗಳು ಮತ್ತು ತಾವು ಮಾಡ್ತಾ ಇರೋ ಪ್ರಯೋಗಗಳು ಒಂದೇ. ಅದು ಕೃತಕ ಮಳೆ ಬರೆಸುವಂಥದ್ದಲ್ಲ, ಸಸ್ಯನಾಶ ಮತ್ತು ಜೀವನಾಶ ಮಾಡುವಂಥ ಯಾವುದೋ ಚಟುವಟಿಕೆಯಲ್ಲಿ ತಮ್ಮ ಕಂಪನಿ ನಿರತವಾಗಿದೆ. ಸುಳ್ಳು. ನಿಮ್ಮ ದೇವಸಾಗರದ ಆಲ್ಬರ್ಟ್ ಶಿಕಾಗೋ ಕಂಪನಿಯ ಪ್ರಯೋಗಾಲಯದಲ್ಲಿ ಏನೇನು ಪ್ರಯೋಗಗಳನ್ನು ಮಾಡ್ತಾ ಇದ್ರು, ಯಾವ್ಯಾವ ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇದ್ರು, ಆ ರಾಸಾಯನಿಕಗಳ ಪರಿಣಾಮಗಳು ಜೀವಕೋಶಗಳ ಮೇಲೆ ಮತ್ತು ಸಸ್ಯಕೋಶಗಳ ಮೇಲೆ ಯಾವ್ಯಾವ ಪರಿಣಾಮ ಬೀರ್ತಾ ಇತ್ತು, ಇವೆಲ್ಲದರ ಖಚಿತವಾದ ಮಾಹಿತಿ ನಿಮ್ಮ ಲ್ಯಾಬ್ ಚೀಫ್ ಆಗಿದ್ರಲ್ಲ ಕಾಂತದೇವ ತ್ರಿಪಾಠಿ, ಆ ಕಾಂತದೇವ ತ್ರಿಪಾಠಿಯವರಿಗೆ ಈ ಖಚಿತವಾದ ಮಾಹಿತಿ ಇತ್ತು ಅಂತೀರಾ, ಇಲ್ಲ ಅಂತೀರಾ? ಖಂಡಿತ ಇತ್ತು. ಅವರು ಈ ಪ್ರಯೋಗಗಳ ಎಲ್ಲ ಮಾಹಿತಿಗಳನ್ನು ನಿವೇದಿತಾ ಅವರ ಚೇರ್ಪರ್ಸನ್ ಆಗಿದ್ರಲ್ಲ ಹೈ ಪವರ್ ಕಮಿಟಿ, ಆ ಹೈ ಪವರ್ ಕಮಿಟಿ ಮುಂದೆ ವಿಷದವಾದ ಹೇಳಿಕೆಗಳನ್ನು ಕೊಟ್ಟರು ಅಂತ ನನಗೆ ಮಾಹಿತಿ ಇದೆ. ಹೌದು ಅಂತೀರಾ, ಇಲ್ಲ ಅಂತೀರಾ? ನಿಮಗೆ ಗೊತ್ತಾ ವಿಚಾರ? ಹೇಳಿಕೆ ಕೊಟ್ರಂತ. ಈ ಕಾಂತದೇವ ತ್ರಿಪಾಠಿಯವರ ಹೇಳಿಕೆನ ಸೆಂಟ್ರಲ್ ಹೈ ಪವರ್ ಕಮಿಟಿನವರು ದಾಖಲೆ ಮಾಡಿಕೊಂಡ್ರು. ಅವರು ದಾಖಲು ಮಾಡಿಕೊಂಡಿದ್ದ ಡಿಜಿಟಲ್ ಚಿಪ್ಸ್, ಟೇಪ್ಗಳು ಮತ್ತು ಎಲ್ಲವನ್ನು ಕ್ರೋಢೀಕರಿಸಿ ಮಾಡಿದ್ದ DVD ಎಲ್ಲದನ್ನೂ ಆಗಿನ ಸೆಂಟ್ರಲ್ ಹೈ ಪವರ್ ಕಮಿಟಿಯ ಸ್ಪೆಷಲ್ ಪೊಲೀಸ್ ಆಫೀಸರ್ ಆಗಿದ್ದ ದೇವಕರ್ ಅವರ ಕೈಗೆ ಕೊಟ್ಟಿದ್ದರಂತೆ. ಅದು ನಾಶ ಆಗೋಯ್ತು ಅಕಸ್ಮಾತ್ತಾಗಿ ಅಂತ ಹೇಳ್ತಾರೆ. ಇರಬಹುದು. ಭಿಂಗಾ ಸಾಹೇಬ್, ತಾವು MSc LLB ಮಾಡಿರೋರು. MScಲಿ MSc ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ MSc ಮಾಡಿದ್ರಿ ಅಂತಲೇ ತಮ್ಮ ಮಾವ ತಮಗೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಮೊದಲು ಸೂಪರ್ವೈಸರ್ ಆಗಿ ಆಮೇಲೆ ಮ್ಯಾನೇಜರ್ ಆಗಿ ಸೇರಿಸ್ಕೊಂಡಿದ್ದರು. ಹೌದು. ಹಾಗಾಗಿ ರಾಸಾಯನಿಕಗಳ ವಿಶೇಷ ಕ್ರಿಯೆಗಳ ಬಗ್ಗೆ ತಮಗೆ ಖಚಿತವಾದ ಮಾಹಿತಿ ಇರುತ್ತೆ. ಹಾಗಾಗಿ ತಮ್ಮ ಪ್ರಯೋಗಾಲಯದಲ್ಲಿ ಏನೇನು ಪ್ರಯೋಗಗಳಾಗ್ತಾ ಇತ್ತು ಅನ್ನೋದರ ಬಗ್ಗೆ ತಮಗೆ ಖಚಿತವಾದ ಮಾಹಿತಿ ಇದೆ. ಹೌದಾ ಅಲ್ಲ? ಅದು ಗೊತ್ತಾ ಇಲ್ವಾ? ಸುಮಾರಾಗಿ ಗೊತ್ತು. ನಿಮ್ಮ ಲ್ಯಾಬ್ಗೆ ಪ್ರತಿ ವರ್ಷ ಲೆಥನಾನ್ ಪೆಂಟಾಕ್ಲೋರೈಡ್ ಮತ್ತು ಆಲ್ಫಾ ಕ್ಲೋರೋನೈಟ್ರೈಟ್ ಪ್ರತಿ ವರ್ಷ ಇದನ್ನು ತಾವು ತರಿಸ್ತೀರಿ. ನನ್ನ ಹತ್ರ ಕಸ್ಟಮ್ಸ್ ದಾಖಲೆ ಇದೆ. ತಾವು 500 ಟನ್ ಇವೆರಡನ್ನು ತರಿಸ್ತೀರಾ, ತರಿಸಲ್ವಾ? ಹೌದು. ಯಾತಕ್ಕೆ ತರಿಸ್ತೀರಿ? ಪ್ರಯೋಗಗಳಿಗೆ ಬೇಕಾಗುತ್ತೆ. ತಮ್ಮ ಪ್ರಯೋಗಾಲಯದಲ್ಲಿ ಕೃತಕ ಮಳೆಗೆ ಸಂಬಂಧಪಟ್ಟ ಹಾಗೆ, ಮೋಡ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗಗಳನ್ನು ಮಾಡ್ತೀರಿ, ರೈತರಿಗೆ ಉಪಯೋಗ ಆಗೋ ಹಾಗೆ ಅಂತ ಹೇಳಿದ್ರಿ. ಕೃತಕ ಮಳೆ ಮತ್ತು ಮೋಡ ಬಿತ್ತನೆಗೆ ಬೇಕಾಗಿರೋದು ನನಗೆ ಗೊತ್ತಿರೋ ಪ್ರಕಾರ ಸಿಲ್ವರ್ ಅಯೋಡೈಡ್ ಮತ್ತು ಡ್ರೈ ಐಸ್, ಕೆಲವು ಸಾರಿ ಸೋಡಿಯಂ ಕ್ಲೋರೈಡ್. ತಾವು MSc ಕೆಮಿಸ್ಟ್ರಿ ಮಾಡ್ರು. ಲೆಥನಾನ್ ಪೆಂಟಾಕ್ಲೋರೈಡ್ ಏನು ಮಾಡುತ್ತೆ ಮನುಷ್ಯನ ದೇಹಕ್ಕೆ? ಹೇಳಕ್ಕೆ ಸಾಧ್ಯ ಇದೆಯಾ? ನನಗದೆಲ್ಲ ಗೊತ್ತಿಲ್ಲ.
ನೋಡಿ, ಒಂದು ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಅನ್ನುವಂಥ ಮೆಡಿಕಲ್ ಸೈನ್ಸ್ ಬಗ್ಗೆ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಇರುವಂಥ ಒಂದು ಮ್ಯಾಗಝೈನಲ್ಲಿ ಈ ಲೆಥನಾನ್ ಪೆಂಟಾಕ್ಲೋರೈಡ್ ಮತ್ತು ಆಲ್ಫಾ ಕ್ಲೋರೋನೈಟ್ರೇಟ್ ಏನು ಮಾಡುತ್ತೆ ಅನ್ನೋದನ್ನು ಬರ್ತಿದ್ದಾರೆ. ನೋಡೋಣ, ಕೊಡಪದ ನೋಡಿ, ಇಲ್ಲಿದೆ. ಲೆಥನಾನ್ ಪೆಂಟಾಕ್ಲೋರೈಡ್ which always is in the liquid form. When it touches the human body absorbs the molecules of lecithin pentachloride and it enters the bloodstream, and blood turns into a form of curds, ಮೊಸರಿನ ಥರ ಆಗುತ್ತೆ, ಮೊಸರಿನ ಥರ ರಕ್ತ ಆಗಿಬಿಡುತ್ತೆ. ದೇರ್ ಬೈ ಇಟ್ ಪ್ರಿವೆಂಟ್ಸ್ ದಿ ಬ್ಲಡ್ ಎಂಟರಿಂಗ್ ಇನ್ ಟು ದಿ ಚೇಂಬರ್ಸ್ ಆಫ್ ದಿ ಹಾರ್ಟ್ and the activity of the heart stops and thereby human being dies. ಈ ಲೆಥನಾನ್ ಪೆಂಟಾಕ್ಲೋರೈಡ್ ದ್ರಾವಣ ರೂಪದಲ್ಲಿದ್ದು ಅದೇನಾದರೂ ಮನುಷ್ಯನ ದೇಹದ ಮೇಲೆ ಬಿದ್ದರೆ ಅದು ಸ್ಪರ್ಶವಾದ ತಕ್ಷಣ ಮನುಷ್ಯನ ದೇಹ ಅದನ್ನು ಹೀರಿಕೊಂಡು ರಕ್ತನಾಳಗಳೊಳಕ್ಕೆ ಅದನ್ನು ಕಳಿಸಿ ರಕ್ತನಾಳದಲ್ಲಿರುವ ರಕ್ತ ಹೆಪ್ಪುಗಟ್ಟಿ ಮೊಸರಿನ ಥರ ಆಗಿ ಅದು ಹೃದಯದ ಕವಾಟಗಳನ್ನು ಪ್ರವೇಶಿಸುವುದನ್ನು ತಡೆದು ಮನುಷ್ಯನ ಹೃದಯ ನಿಷ್ಕ್ರಿಯವಾಗುವಂತೆ ಮಾಡಿ ಮನುಷ್ಯ ಸಾಯುವಂತೆ ಮಾಡುತ್ತದೆ ಅಂತ ಹೇಳ್ತಾರೆ. ಲೆಥನಾನ್ ಪೆಂಟಾಕ್ಲೋರೈಡ್ ಮಾಡೋ ಕೆಲಸ ಇದು ತಮ್ಮ ಪ್ರಯೋಗಾಲಯಕ್ಕೆ ಯಾತಕ್ಕೆ ಬೇಕಾಗುತ್ತೆ? ನನಗದೆಲ್ಲ ಗೊತ್ತಿಲ್ಲ. ಜೀವನಾಶ ಮತ್ತು ಸಸ್ಯನಾಶ ಇದರ ಮೂಲಕ ಆಗುತ್ತೆ. ನೋಡಿ, ಮುಂದೆ ಬರೀತಾರೆ, if it falls, if the molecules of lecithin pentachloride falls on earth, whatever vegetation is there, it is destroyed. ಯಾವುದೇ ಸಸ್ಯಗಳಿದ್ರೂ ಕೂಡ ಅದು ನಾಶವಾಗೋಗುತ್ತೆ, ಭೂಮಿ ಬರಡಾಗುತ್ತೆ. ಲೆಥನಾನ್ ಪೆಂಟಾಕ್ಲೋರೈಡ್ ಮಾಡುವಂಥ ರಾಸಾಯನಿಕ ಕ್ರಿಯೆ ಇದು ಅಂತ ಈ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಹೇಳುತ್ತೆ. ಇರಬಹುದು. ನೋಡಿ, ಇಲ್ಲಿ ರೋಗ ಲಕ್ಷಣಗಳು ಹೇಳಿದ್ದಾರಲ್ಲ, ಲೆಥನಾನ್ ಪೆಂಟಾಕ್ಲೋರೈಡ್ ದ್ರಾವಣ ಮನುಷ್ಯನ ದೇಹದ ಮೇಲೆ ಬಿದ್ದರೆ ಏನಾಗುತ್ತೆ ಅಂತ ಆಗಲೇ ತಾವು ಹೇಳಿದ್ರಿ. ತಮ್ಮ ಕಂಪನಿಯ ಸುತ್ತ 7 ಜನ ಸತ್ತೋರ ಮರಣೋತ್ತರ ಪರೀಕ್ಷೆಯನ್ನು ತರಿಸಿ ನೋಡಿದೆ, ಅದರಲ್ಲಾಗಿದ್ದು ಅವರಿಗೆ ರಕ್ತ ಹೆಪ್ಪುಗಟ್ಟಿತ್ತು, ಮೊಸರಿನ ಥರ ಆಗಿತ್ತು, ಅದೊಂಥರ ಕಾಯಿಲೆ ಅಂತ. ಅದೇ ರೋಗ ಲಕ್ಷಣಗಳನ್ನೇ ಇವರು ಹೇಳ್ತಾರೆ. ಅದು ಲೆಥನಾನ್ ಪೆಂಟಾಕ್ಲೋರೈಡ್ನಿಂದ ಆಗಿದ್ದು ಅಂತ ಹೇಳ್ತಾರೆ. ತಾವು ಲೆಥನಾನ್ ಪೆಂಟಾಕ್ಲೋರೈಡ್ 500 ಟನ್ ತರಿಸ್ತೀರಿ ಅಂದರೆ ಈ ಲೆಥನಾನ್ ಪೆಂಟಾಕ್ಲೋರೈಡ್ ಕೃತಕ ಮಳೆ ಬರೆಸೋದಕ್ಕಾಗಲಿ ಮೋಡ ಬಿತ್ತನೆಗಾಗಲಿ ಉಪಯೋಗಿಸೋದಿಲ್ಲ. ಅದಕ್ಕೆ ಸಿಲ್ವರ್ ಅಯೋಡೈಡ್, ಡ್ರೈ ಐಸ್, ಕೆಲವು ಸಾರಿ ಸೋಡಿಯಂ ಕ್ಲೋರೈಡ್ ಅಷ್ಟು ಮಾತ್ರ. ಲೆಥನಾನ್ ಪೆಂಟಾಕ್ಲೋರೈಡ್ನಾಗಲಿ ಆಲ್ಫಾ ಕ್ಲೋರೋನೈಟ್ರೇಟ್ನಾಗಲಿ ಉಪಯೋಗಿಸೋದೇ ಇಲ್ಲ. ತಾವು 500 ಟನ್ ತರಿಸ್ತೀರಿ. ಪ್ರಯೋಗಾಲಯದಲ್ಲಿ ಯಾತಕ್ಕೆ ಅದನ್ನು ತರಿಸ್ತೀವಿ ಹೇಳೋಕೆ ಸಾಧ್ಯನಾ? ನನಗದು ಸರಿಯಾಗಿ ಗೊತ್ತಿಲ್ಲ. ಕಾಂತಿದೇವ್ ತ್ರಿಪಾಠಿ ಅವ್ರಿಗೆ ಅದು ಗೊತ್ತಿತ್ತು. ಕಾಂತದೇವ್ ತ್ರಿಪಾಠಿಯವರು ಏನು ಪ್ರಯೋಗಗಳನ್ನು ನಡೆಸ್ತಾ ಇದ್ರು ಅಂತ ಲ್ಯಾಬೊರೇಟರಿ ಮುಖ್ಯಸ್ಥರಾಗಿ ತಾವು ನ್ಯಾಯಾಲಯಕ್ಕೆ ಕೇಳೋಕೆ ಸಾಧ್ಯ ಇದೆಯಾ? ನೋ, ಅದು ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ. ಅದರ ಬದಲು ಲ್ಯಾಬ್ ಚೀಫ್ನ ಸಮನ್ ಮಾಡಿ ವಿಚಾರಣೆ ಮಾಡಿ. ನೋ ಯುವರ್ ಆನರ್, ಕಾಂತದೇವ ತ್ರಿಪಾಠಿಯವ್ರನ್ನ ಕರೆಸೋದಕ್ಕೆ ಸಾಧ್ಯವಿಲ್ಲ. ಅನ್ಫಾರ್ಚುನೇಟ್ಲಿ he committed suicide, Your Honor. What? He is no more. He is not living.